Namo Namaha. Welcome to Isha Predictions, 8th episode of Decoding Venkateshwara Suprabhatam with Isha. ನಾನು ನಿಮ್ಮ ಈಶಾ. ಈಗ ವೆಂಕಟೇಶ್ವರ ಸುಪ್ರಭಾತದ 3ನೆಯ ಶ್ಲೋಕ. ಮಾತಾ ಸಮಸ್ತ ಜಗತಾಂ ಮಧುಕೈಟಭಾರೇ ವಕ್ಷೋ ವಿಹಾರಿಣಿ ಮನೋಹರ ದಿವ್ಯಮೂರ್ತೆ ಶ್ರೀಸ್ವಾಮಿ ನಿಶ್ರಿತ ಜನಪ್ರಿಯಧಾನಶೀಲೆ ಶ್ರೀ ವೆಂಕಟೇಶ ದೈತ್ಯೇ ತವ ಸುಪ್ರಭಾತಂ. ಇಲ್ಲಿ ಈ 3ನೆಯ ಶ್ಲೋಕದಲ್ಲಿ ನಾವು ಶ್ರೀಮಾತಾ ಅಂದರೆ ಶ್ರೀ ಮಹಾಲಕ್ಷ್ಮಿಯನ್ನು ಎಚ್ಚರಿಸ್ತೇವೆ. ವೆಂಕಟೇಶ್ವರ ಸುಪ್ರಭಾತದಲ್ಲಿ ಬರೀ ವೆಂಕಟೇಶ್ವರನನ್ನು ನಾವು ಎಚ್ಚರಿಸೋಲ್ಲ, ಅವನ ವಕ್ಷಸ್ಥಳದಲ್ಲಿ ವಾಸವಾಗಿರುವಂತಹ ಶ್ರೀಲಕ್ಷ್ಮಿ ಶ್ರೀಮಾತೆಯನ್ನು ಸಹ ನಾವು ಎಚ್ಚರಿಸ್ತೀವಿ. ಇಲ್ಲಿ ಮಾತಾ ಅಂದರೆ ತಾಯಿ, ಅಮ್ಮ, ಸಮಸ್ತ ಅಂದರೆ ಸರ್ವ, ಜಗತಾಂ ಅಂದರೆ ಎಲ್ಲ ಲೋಕಗಳು ಅಂತ ಅರ್ಥ. ಮಧುಕೈಟ ಭಾರೇ ಅಂದರೆ ಮಧು ಮತ್ತು ಕೈಟಭರ ರಾಕ್ಷಸರಿರ್ತಾರಲ್ಲ, ಕೈಟಭ ಮತ್ತು ಮಧು, ಈ ರಾಕ್ಷಸರನ್ನು ಸಂಹಾರ ಮಾಡಿದಂತಹ ಮಹಾವಿಷ್ಣುವಿನ ವಕ್ಷ ಸ್ಥಳದಲ್ಲಿ ವಾಸಿಸುವಂತಹ ವಿಹರಿಸುವಂತಹ ವಕ್ಷೋ ವಿಹಾರಿಣಿ ಅಂದರೆ ಎದೆಯಲ್ಲಿ ಹೃದಯದಲ್ಲಿ ವಾಸಿಸುವವಳು ಅಂತ ಅರ್ಥ. ಮನೋಹರ ಮನಸ್ಸನ್ನು ಆಕರ್ಷಿಸುವಂತಹ ದಿವ್ಯಮೂರ್ತಿ ಅಂದರೆ ದಿವ್ಯವಾದ ರೂಪವನ್ನು ಉಳ್ಳವಳಾದಂತಹ ಶ್ರೀಸ್ವಾಮಿನಿ ಅಂದರೆ ಶ್ರೀ ವೆಂಕಟೇಶ್ವರನ ಧರ್ಮಪತ್ನಿ, ಶ್ರುತಿಜನ ಪ್ರಿಯೆ ಅಂದರೆ ಕಷ್ಟ ಎಂದು ಬಂದಂತಹ ಜನರಿಗೆ ಆಶ್ರಯವನ್ನು ಅಂದರೆ ಅಭಯವನ್ನು ನೀಡುವಂತಹ ತಾಯಿ. ಅಂದರೆ ಕಷ್ಟ ಎಂದು ಭಕ್ತರು ಯಾವಾಗ ಆಕೆ ಹತ್ರ ಹೋಗ್ತಾರೆ ಅವಳು ಅವರಿಗೆ ಆಶ್ರಯವನ್ನು ನೀಡುವಂಥವಳು. ಪ್ರಿಯ ಜನಪ್ರಿಯ, ಪ್ರಿಯ ಅಂದರೆ ಪ್ರಿಯವಾದಂತಹವಳು. ದಾನಶೀಲೆ ಅಂದರೆ ಕೇಳಿದ್ದನ್ನೆಲ್ಲವನ್ನು ದಾನ ಮಾಡುವಂತಹ ಕೊಡುವಂತಹ ಸ್ವಭಾವವನ್ನು ಉಳ್ಳವಳು. ಶ್ರೀ ಎಂದರೆ ಲಕ್ಷ್ಮೀದೇವಿ, ಶ್ರೀ ವೆಂಕಟೇಶ್ವರ, ಶ್ರೀ ವೆಂಕಟೇಶ ದೈತ್ಯೆ, ವೆಂಕಟೇಶ ಎಂದರೆ ವೆಂಕಟೇಶ್ವರನ, ದೈತ್ಯೆ ಅಂದರೆ ಪ್ರಿಯತಮೆಯೇ, ತವ ಅಂದರೆ ನಿನ್ನ ಅಥವಾ ನಿನಗೆ, ಸುಪ್ರಭಾತಂ ಶುಭೋದಯವಾಗಲಿ ಅಂತ ಹೇಳ್ತೀವಿ. ಇಲ್ಲಿ ಬರುವಂತಹ ಮಧು ಕೈಟಭರನ್ನು ಮಹಾವಿಷ್ಣುವು ಹಯಗ್ರೀವ ಅವತಾರದಲ್ಲಿ ಸಂಹಾರ ಮಾಡಿದ್ದ ಅಂತ ಹೇಳಲಾಗುತ್ತೆ. ಅವರಿಬ್ಬರು ರಾಕ್ಷಸರು ವೇದಗಳನ್ನು ಕೊಂಡು ಒಯ್ತಾ ಇದ್ದಾಗ ಹಯಗ್ರೀವ ಅವತಾರದಲ್ಲಿ ಮಹಾವಿಷ್ಣುವು ಅವತರಿಸಿ ಆ ವೇದಗಳನ್ನು ಸಂರಕ್ಷಣೆ ಮಾಡ್ದ ಅಂತ ಹೇಳಲಾಗುತ್ತೆ. ಅರ್ಥಾತ್ ಈ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಸಮಸ್ತ ಲೋಕಗಳಿಗೂ ತಾಯಿಯಾದಂತಹ ಶ್ರೀ ಲಕ್ಷ್ಮಿಯನ್ನು ನಾವು ಎಚ್ಚರಿಸುತ್ತಿದ್ದೇವೆ. ವೆಂಕಟೇಶ್ವರನು ಎಚ್ಚರಗೊಳ್ಳಬೇಕಾದ್ರೆ ಅವನ ವಕ್ಷಸ್ಥಳದಲ್ಲಿ ವಾಸವಿರುವಂತಹ ಶ್ರೀ ಲಕ್ಷ್ಮಿಯೂ ಸಹ ಎಚ್ಚರಗೊಳ್ಳಬೇಕು. ಶ್ರೀ ಮಹಾಲಕ್ಷ್ಮಿ ಇಲ್ಲದೆ ವಿಷ್ಣು ಇಲ್ಲ, ವಿಷ್ಣು ಇಲ್ಲದೆ ಶ್ರೀ ಮಹಾಲಕ್ಷ್ಮಿ ಇಲ್ಲ. ಧನ್ಯವಾದಗಳು. ಮುಂದಿನ ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ.